ಕಾರ್ಯಕ್ರಮ ಪ್ರಾರಂಭವಾಗಿದೆ. ಪಾಟೀಲ್ ಅವರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತುಂಬ ಇಷ್ಟ ಆಗಿದೆ. ಇನ್ನೊಂದೇನು ವಿಷಯ ಅಂದರೆ ನಮ್ಮ ಪ್ರಾಪರ್ ಆಗಿರೋದ್ರಿಂದ ಇಲ್ಲಿ ಈ ರೀತಿಯಾಗಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಈ ಥರ ಇರಲಿ ಅಂತ ನಾವು ಅವರಿಗೆ ಬಯಸ್ತಾ ಇದ್ದೀವಿ. ಅದೇ ಥರ ಹೂವಿನ ಪುಷ್ಪದಿಂದ ಬಸವಣ್ಣನಾಗಲಿ ಅಥವಾ ದ್ರಾಕ್ಷಿಯಿಂದ ಇದನ್ನು ಗೋಲ್ಗುಂಬಜ್ ಆಗಲಿ ಇನ್ನೂ ನಾನಾ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮಗೆ ಭಾಳ ಇಷ್ಟ ಆಗಿದೆ ಅಂತ ಹೇಳ್ತಾ ಆಮೇಲೆ ಹೀಗೊಂದು ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಒಂದು ಇರುತ್ತೆ ಅಂತೇಳಿ ನಮ್ಗೆ ಗೊತ್ತಾಯಿತು. ಭಾಳ ಚಂದ ಮಾಡಿದ್ದಾರೆ. ಇದನ್ನು ಮಾತ್ರ ಎಲ್ಲ ವೆರೈಟಿ ಆಫ್ ವೆಜಿಟೇಬಲ್ಸ್ ನೋಡ್ಬೋದು. ಹಣ್ಣುಗಳಿಂದ ಮಾಡಿದ ಗೋಲ್ ಗುಂಬಜನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಈ ರೀತಿ ಇಲ್ಲಿ ಬಂದು ಒಂದು ಪ್ರೇಕ್ಷಣೀಯ ಸ್ಥಳಗಳು ಇದ್ದಾವೆ ವಿಜಯಪುರದಲ್ಲಿ ಅಂತ ಕೇಳಿದ್ವಿ. ಬಟ್ ತೋಟಗಾರಿಕೆ ಇಲಾಖೆ ಈ ರೀತಿಯಾಗಿ ಚಟುವಟಿಕೆಯಿಂದ ಈ ರೀತಿ ಎಲ್ಲ ಮಾಡ್ತಾರೆ. ನಮ್ಗೆ ತುಂಬ ಖುಷಿ ತಂದುಕೊಟ್ಟಿದೆ. ಮಾಡಿದಂಥ ಬದನೆ ಮಿನಿಮಮ್ 3 ತಿಂಗಳಿಂದ 3 ವರ್ಷದಿಂದ 3 ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ. 3 ವರ್ಷದವರೆಗೂ ಅದು ಫಲ ಬಿಡುವಂಥ ಒಂದು ಬದನೆ, ಟೊಮೆಟೊ ಮತ್ತು ಚಿಲ್ಲಿನ ನಾವು ರೈತರಿಗಾಯಿತು, ನಂತರ ನಮ್ಮ ಟೆರೆಸ್ ಗಾರ್ಡನ್ ಪ್ರಿಯರಿಗಾಯಿತು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸುಮಾರು ಈಗಾಗಲೇ ಒಂದು 200ರಿಂದ 250 ಮಂದಿ ಹೆಸರು ಬರೆಸ್ಬಿಟ್ಟು ನಮಗೆ ಇವು ಗಿಡ ಬೇಕೇ ಸರ್, ನೀವು ತಯಾರು ಮಾಡಿ ಕೊಡಬೇಕಂತ ಹೇಳಿದ್ದಾರೆ. ನಮ್ಗೆ ಆ ಒಂದು ಅವರ ಒಂದು ಉತ್ಸಾಹಕ್ಕೆ ನಾವು ಯಾವಾಗಲೂ ಅದನ್ನು ರೆಡಿ ಮಾಡಿ ಕೊಡುವಂಥ ಒಂದು ಕೆಲಸನ ಮಾಡ್ತೀವಿ. ನೀರು ಸಾಯಿಲ್ಲೆಸ್ ಆ್ಯಂಡ್ ವಾಟರ್ಲೆಸ್ ಇದರಲ್ಲಿ ತರಕಾರಿ ಬೆಳೆಯೋದನ್ನು ಡೆಮೋ ಆಗಿಟ್ಟಿದ್ದೀವಿ. ಅವರು ಸುಮಾರು ಶಾಲೆ ಹುಡುಗರು ಕೂಡ ಬಂದು ಎಲ್ಲ ನೋಡಿಕೊಂಡು ಟೆಕ್ನಾಲಜಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಳಿಗೆಗಳನ್ನು ಕೂಡ ಇಟ್ಟಿದ್ದೀವಿ. ಸಾವಯವ ಮಳಿಗೆ ಮತ್ತು ಶ್ರೀಧನ್ಯದಲ್ಲಿ ಪಾಪಡು, ಫುಡ್ಡು ಮತ್ತು ಯಾಂತ್ರೀಕರಣ ಈ ರೀತಿ ಹಲವಾರು ಮಳಿಗೆಗಳನ್ನು ಇಟ್ಟಿವಿ. ಅದನ್ನು ಕೂಡ ಎಲ್ಲ ರೈತರಿಗೆ ಎಟ್ ಎ ಟೈಮ್ ಒಂದೇ ಪ್ಲೇಸಲ್ಲಿ ಲಭ್ಯವಾಗ್ತಾಯಿದೆ.